ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡಿರಿ ನಾನು ನಿಮಗೆ ಒಳ್ಳೆ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ರೈಸ್ ರೆಸಿಪಿ ನೋಡಿರಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದಂಥ ಹೆಲ್ತಿ ಡಿಶನ್ನು ನೀವು ಕೂಡ ಮಾಡ್ಕೊತೀನಿ. ನೋಡಿರಿ ಹೇಗೆ ಬಂತು ಅಂತ ತಿಳಿಸಿ. ಇಲ್ಲಿ ನೋಡಿರಿ, ನಾನು ಇವತ್ತು ನಿಮ್ಮ ಜೊತೆ ಪುದೀನ ರೈಸ್ ಬಾತನ್ನು ಮಾಡಿಸಿ ತೋರಿಸ್ತಾ ಇದ್ದೀನಿ. ಲಂಚ್ ಬಾಕ್ಸಿಗೂ ನಾವು ಇದನ್ನು ತೊಗೊಂಡು ಹೋಗ್ಬೋದು. ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಡಿನ್ನರ್ಗೂ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನು. ಇದ್ರ ಜೊತೆ ಯಾವುದು ಬೇಡ, ಹಾಗೆ ನಾವು ಇದನ್ನು ತಿನ್ಬೋದು. ಅಂದರೆ ರಾಯ್ತ ಆಗಲಿ, ಚಟ್ನಿ ಆಗಲಿ ಯಾವುದೇ ಅವಶ್ಯಕತೆ ಇಲ್ಲ. ನೋಡಿರಿ, ನಾವು ಇದನ್ನು ಹಾಗೆ ತಿನ್ಬೋದು. ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ನೋಡಿ, ನಾನು ಪುದೀನ ರೈಸ್ ಬಾತ್ ಮಾಡೋದಕ್ಕೆ 2 ಉಳ್ಳಾಗಡ್ಡಿ ಉದ್ದಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಪುದೀನ ಟೊಮೆಟೊನ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ಪುದೀನ ಮಸಾಲೆಗೆ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನಿಲ್ಲಿ ರೈಸನ್ನು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಕಡಿಮೆ ಮಾಡೋದಾದರೆ ಇದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡು ಮಸಾಲೆನ ರೆಡಿ ಮಾಡಿಕೊಡ್ರಿ. ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಇಲ್ಲಿ ನೋಡಿರಿ, ಪುದೀನ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ರೆಡಿಯಾಗಿದೆ. ಇದ್ರ ಜೊತೆ ನೀವು ಬೆಳ್ಳುಳ್ಳಿ ಮತ್ತು ಶುಂಠಿನೂ ಸೇರಿಸ್ಬೋದು. ಇಲ್ಲಾಂದರೆ ನಾನು ಇದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬೇರೆ ಸಪ್ರೇಟಾಗಿ ನಾನಿಲ್ಲಿ ಗ್ರೈಂಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಫಸ್ಟು ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೊಂಬರೋಣ ಉಪ್ಪು ಹಾಕಿಬಿಟ್ಟು. ನಾನು ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇದೆಲ್ಲ ರೈಸಿಗೂ ಆಗ್ಬೋದು, ನಾನ್ ವೆಜ್ಜು ಯಾವುದೇ ಪಲ್ಯಗಳಿಗೂ ನಮಗೆಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕೂಡ ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟನ್ನು, ಇದು ಒಂದು ಪೇಸ್ಟ್ ಇದ್ದರೆ ಸಾಕು. ನಾವು ಇಮಿಡಿಯೇಟಾಗಿ ರೈಸ್ ಐಟಮ್ಸ್ ಆಗಿರ್ಬೋದು, ಎಲ್ಲ ಅಡುಗೆಗಳಿಗೂ ಇದನ್ನು ಯೂಸ್ ಮಾಡ್ಬೋದು. ನೋಡಿರಿ, ಈ ಥರ ಫೈನಾಗಿ ಗ್ರೈಂಡ್ ಮಾಡಿಕೊಳ್ರಿ. ಇದನ್ನು ನಾನಿಲ್ಲಿ ಸಪ್ರೇಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ನೀವು ಬೇಕಾದರೆ ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೋಬೋದು. ಅಂದರೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಸೇರಿ ನೀವು ಗ್ರೈಂಡ್ ಮಾಡ್ಕೊಂಬರ್ಬೋದು. ಇಲ್ಲಿ ನೋಡಿ, 2 ಗ್ಲಾಸಷ್ಟು ರೈಸನ್ನು ತೊಗೊಂಡಿದ್ದೀನಿ. ಅಂದರೆ ಅರ್ಧ KGಗಿಂತ ಸ್ವಲ್ಪ ಜಾಸ್ತಿ ಇದೆ, ಅಷ್ಟು ರೈಸನ್ನು ತೊಗೊಂಡಿದ್ದೀನಿ. ನಾನು ಇದನ್ನು ಮಾಡಿದಾಗ, ಅಳತೆ ಮಾಡಿದಾಗ 2 ಗ್ಲಾಸು ಇತ್ತು. ಈಗ ನೋಡಿರಿ, ಇದಕ್ಕೆ 1 ಸ್ಪೂನಷ್ಟು ಶಾಜೀರಾ ಮತ್ತು ಏಲಕ್ಕಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ನಾನು ಇಷ್ಟು ಡ್ರೈ ಮಸಾಲ ಬೇಕಾಗುತ್ತೆ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ಯೂಸ್ ಮಾಡಿ. ಇಲ್ಲಿ ನಾವು ಕುಕ್ಕರನ್ನು ಬಿಸಿ ಮಾಡೋಕ್ಕಿಡೋಣ. ಕುಕ್ಕರ್ ಚೆನ್ನಾಗಿ ಬಿಸಿ ಆಗಲಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆನ ಸರಿಯಾಗಿ ಬಿಸಿ ಆದಮೇಲೆ ನಾವು ಮಸಾಲೆಗಳನ್ನೆಲ್ಲ ಹಾಕಬೇಕು. ಈಗ ನೋಡಿರಿ, ನಾನು ತೋರಿಸಿದಂತೆ ಎಲ್ಲ ಡ್ರೈ ಮಸಾಲಾನ ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಇದನ್ನು ಮಸಾಲೆ ಹಾಕಬೇಕಾದ್ರೆ ಎಣ್ಣೆಲೇ ಹಾಕಿರಿ. ಯಾಕಂದರೆ ಎಣ್ಣೆಲಿ ಫ್ರೈ ಆದರೆ ಅದರ ಅರೋಮ ಎಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ರೈಸಿಗೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿರಿ, ಇದಿಷ್ಟು ಡ್ರೈ ಮಸಾಲ ಹಾಕಿದರೆ ಸಾಕು. ನೀವು ಮೇಲ್ಗಡೆಯಿಂದ ಗರಂ ಮಸಾಲ ಆಗಲಿ ಯಾವುದೇ ಮಸಾಲ ನೀವು ಯೂಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಬೇಕು ಅನಿಸಿದರೆ ನೀವು ಹಾಕ್ಬೋದು. ನಾನು ಇಷ್ಟೇ ಮಸಾಲವನ್ನು ಯೂಸ್ ಮಾಡ್ತೀನಿ. ನೋಡಿ, ಈಗ ಇದು ಚೆನ್ನಾಗಿ 1 ನಿಮಿಷ ಫ್ರೈ ಆದಮೇಲೆ ಇಲ್ಲಿ ಹೆಚ್ಚಿಟ್ಕೊಂಡಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಫ್ರೈ ಆಗಲಿ. ಆಮೇಲೆ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ಉಳ್ಳಾಗಡ್ಡಿ ಮಾತ್ರ ಈ ಥರ ಉದ್ದುದ್ದಿಗೆ ಕಟ್ ಮಾಡಿಕೊಳ್ರಿ. ಆವಾಗ ರೈಸಿಗೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಆಮೇಲೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈಗ ಇದನ್ನು 1 2 ನಿಮಿಷ ಹೀಗೆ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ಕೆಂಪಗಾಗೋವರೆಗೂ ಫ್ರೈ ಆಗಬೇಕು. ಉಳ್ಳಾಗಡ್ಡಿ ಹೇಗೆ ಚೆನ್ನಾಗಿ ನೀವು ಫ್ರೈ ಮಾಡ್ತೀರೋ ಆ ರೀತಿ ನಿಮಗೆ ರೈಸು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿರಿ, ನೀವು ಹಸಿ ಬಿಸಿಯಾಗಿ ಫ್ರೈ ಮಾಡಿದ್ರೆ ರೈಸು ಟೇಸ್ಟ್ ಚೆನ್ನಾಗಿರಲ್ಲ. ಆಮೇಲೆ ಸ್ವಲ್ಪ ಮಿಕ್ಕೋಗ್ಬಿಟ್ರೂ ಸಹಿತ ರೈಸು ಹಳಸೋಗ್ಬಿಡುತ್ತೆ. ನೋಡಿರಿ, ನೀವು ರಾತ್ರಿ ಏನಾದರೂ ಮಾಡಬೇಕನ್ನಂಗಿದ್ರೆ, ಡಿನ್ನರಿಗೆ ಮಾಡೋದಿದ್ರೆ ಚೆನ್ನಾಗಿ ಈ ಥರ ಕೆಂಪಿಗೆ ಫ್ರೈ ಮಾಡಿಕೊಳ್ರಿ. ನೋಡಿ, ಈ ಥರ ಆಗಬೇಕು. ನಾವು ಎಷ್ಟು ಉಳ್ಳಾಗಡ್ಡಿ ಹಾಕಿದ್ವಿ, ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಾಣಿಸ್ತಾ ಇದೆ. ನೋಡಿ, ಹೀಗೆ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಂಥ 2 ಟೊಮ್ಯಾಟೋನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಟೊಮೆಟೊ ಇಲ್ಲ, ಬಳಸಲ್ಲ ಅನ್ನೋರು ನಿಂಬೆ ಹಣ್ಣನ್ನು ಹಾಕ್ಬೋದು. ಇದನ್ನು ಈಗ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ, ಅಂದರೆ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ರಿ. ಆಮೇಲೆ ಕಟ್ ಮಾಡಿದಂಥ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿರಿ.
ನಾವು ಗ್ರೈಂಡ್ ಮಾಡ್ಕೋಬೇಕಾದ್ರೂ ಪುದೀನ ಸೊಪ್ಪನ್ನು ಹಾಕಿರ್ತೀವಿ. ಇಲ್ಲಿ ಒಗ್ಗರಣೆಗೂ ಸಹಿತ ಸ್ವಲ್ಪ ಹೆಚ್ಚಿಬಿಟ್ಟು ಹಾಕಿರಿ, ಆವಾಗ ಚೆನ್ನಾಗಿರುತ್ತೆ. ಒಗ್ಗರಣೆಯಲ್ಲಿ ಪುದೀನ ಫ್ರೈ ಆದಮೇಲೆ ಅದ್ರ ಫ್ಲೇವರ್ ಬಿಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೆ ಪುದೀನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ 2 ಸ್ಪೂನಷ್ಟು. ನಿಮಗೆ ಎಷ್ಟು ಖಾರಕ್ಕೆ ಮಸಾಲೆಗೆ ಬೇಕೋ ಅಷ್ಟು ನೋಡಿಕೊಂಡು ಹಾಕಿರಿ. ಹಾಕಿದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಡ್ರಿ. ಆಮೇಲೆ ಇದು ಸರಿಯಾಗಿ ಫ್ರೈ ಆಗಲಿ, 1 ನಿಮಿಷ ಚೆನ್ನಾಗಿ ಬೇಯಲಿ. ಆಮೇಲೆ ಇದಕ್ಕೆ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನಾನು 2 ಮಾಡ್ಕೊಂಡಿದ್ನಲ್ಲ ಅದನ್ನೆರಡು ಹಾಕ್ತಾಯಿದ್ದೀನಿ. ನಾನು ಈ ಪೇಸ್ಟನ್ನು ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂತ ಹೇಳಿದೆ ನೋಡಿರಿ. ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ನಮಗೆ ಕ್ವಿಕ್ಕಾಗಿ ನಾವು ಅಡುಗೆನ ಮಾಡ್ಕೋಬೋದು ನೋಡಿ. ಈಗ 2 ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಗ್ಗರಣೆ ಫ್ರೈ ಆಗಲಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಅದು ಕಲರೇ ಚೇಂಜ್ ಆಗಿಬಿಡುತ್ತೆ ನೋಡಿರಿ. ಇವಾಗ ನಾವಿಲ್ಲಿ ರೈಸಿಗೆ ಬೇಕಾದಷ್ಟು ನೀರನ್ನು ಹಾಕೋಣ. ಅಂದರೆ ನಾನಿಲ್ಲಿ 2 ಗ್ಲಾಸು ರೈಸನ್ನು ತೊಗೊಂಡಿದ್ದೀನಿ, ಅದಕ್ಕೆ 4 ಗ್ಲಾಸು ನೀರನ್ನು ಹಾಕ್ತಾಯಿದ್ದೀನಿ. ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಚೆನ್ನಾಗಿ ಬರುತ್ತೆ. ಅಂದರೆ ರೈಸ್ ಮುದ್ದೆನೂ ಆಗೋಲ್ಲ, ಉದುರಾಗಿ ಆಗೋಲ್ಲ. ಜಾಸ್ತಿ ಉದುರಾದರೂ ಕೂಡ ತಿನ್ನೋಕ್ಕಾಗಲ್ಲ ರೈಸು. ಈಗ ಇದನ್ನು ನಾನು ರೈಸನ್ನು ವಾಶ್ ಮಾಡ್ಕೊಂಬಂದಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. 2 ಗ್ಲಾಸಷ್ಟು ರೈಸನ್ನು. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊತೀರೋ ಅದ್ರ ಮೇಲೆ ನಾವು ಹಾಕುವಂಥ ಎಲ್ಲ ಮಸಾಲೆಗಳು ಡಿಪೆಂಡ್ ಆಗಿರುತ್ತೆ ನೋಡಿರಿ. ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಾನಿಲ್ಲಿ ಮೇಲೆ ಯಾವುದೇ ಗರಂ ಮಸಾಲ ಆಗಲಿ ಚಿಕನ್ ಮಸಾಲ ಯಾವುದೇ ಯೂಸ್ ಮಾಡ್ತಾಯಿಲ್ಲ. ನಾವೇನು ಡ್ರೈ ಮಸಾಲ ಹಾಕಿದ್ದೀವೋ ಅದನ್ನೇ ಯೂಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಹಾಕ್ಸಿದ್ರೆ ರೈಸು ರೆಡಿ ಆಗುತ್ತೆ ನೋಡಿರಿ. ಪುದೀನ ರೈಸ್ ಬಾತ್ ಕರೆಕ್ಟಾಗಿ 3 ವಿಸಿಲಿಗೆ ಆಗುತ್ತೆ. ಇಲ್ಲಿ ನೋಡಿ 3 ವಿಸಿಲ್ ಆದಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಬಿಸಿ ಇದೆ ನೋಡಿಕೊಂಡು, ಸ್ವಲ್ಪ ಎಲ್ಲ ಹವಾ ಹೋದ್ಮೇಲೆ ಚೆನ್ನಾಗಿ ಆವಾಗ ಲಿಡ್ಡನ್ನು ಓಪನ್ ಮಾಡಿರಿ, ಇಲ್ಲಾಂದರೆ ಕೈ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿರಿ. ಇವಾಗ ಬಿಸಿ ಇರುವಾಗಲೇ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಮತ್ತೆ 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಆವಾಗ ಎಲ್ಲ ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲ ಕಡೆ. ಅಂದರೆ ನಾವೇನು ಒಗ್ಗರಣೆಗೆ ಹಾಕಿರ್ತೀವೋ ಅದೆಲ್ಲ ಐಟಮ್ಸು ಮೇಲ್ಗಡೆ ಬಂದಿರುತ್ತೆ ಕುಕ್ಕರಲ್ಲಿ. ಈ ಥರ ಮಿಕ್ಸ್ ಮಾಡಿ 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಬಿಟ್ಬಿಟ್ರೆ ಸರ್ವ್ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿ ಪುದೀನ ರೈಸ್ ಬಾತ್. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಒಂದು ಸಾರಿ ಆದರೂ ನೀವು ಇದನ್ನು ಟ್ರೈ ಮಾಡಲೇಬೇಕು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ರುಚಿ ಅಂತೂ ಸೂಪರ್ ಆಗಿದೆ. ನಾವು ಯಾವುದೇ ರೆಡಿಮೇಡ್ ಮಸಾಲವನ್ನು ಬಳಸಿಲ್ಲ, ಮನೆಯಲ್ಲೇ ನಾವು ರೆಡಿ ಮಾಡ್ಕೊಂಡು ಈ ಥರ ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡಿರಿ. ಈ ಚಳಿಗೆ ಈ ಥರ ಬಿಸಿ ಬಿಸಿ ರೈಸ್ ಬಾತ್ ತಿಂತಾಯಿದ್ರೆ ತುಂಬ ನೋಡೋದ್ಗೇ ನೀರು ಬರ್ತಾಯಿದೆ ಬಾಯಲ್ಲಿ, ಅಷ್ಟು ಚೆನ್ನಾಗಿದೆ. ಇದಕ್ಕೆ ಯಾವುದೇ ನಾನು ಟೊಮ್ಯಾಟೊ ಚಟ್ನಿ ಆಗಲಿ ಮೊಸರು ಚಟ್ನಿ ಏನು ಬಳಸ್ತಾ ಇಲ್ಲ, ಹೀಗೇ ನಾವು ತಿನ್ಬೋದು. ಕರೆಕ್ಟಾಗಿ ನಾವು ಅಡುಗೆಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಹಾಕಿಬಿಟ್ರೆ ನೋಡಿರಿ, ಯಾವುದೇ ಮೇಲ್ಗಡೆಯಿಂದ ನಾವು ತಿನ್ನೋವಂಥ ಅವಶ್ಯಕತೆ ಇರೋದಿಲ್ಲ ಕಾಂಬಿನೇಷನ್ನು ನೋಡಿರಿ. ವಿಡಿಯೋ ಇಷ್ಟ ಅನ್ಸಿದ್ರೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಳ್ರಿ. ಬಾಯ್.